ಗಾಳಿಯ ಸಾವರಿಗಳನ್ನು ನಿಲ್ಲಿಸಿಬಿಟ್ಟು ಅಬ್ಬಲ್ ಬಲ ರಬ್ಬಲ್ ಬಲ ರಬ್ಬಲ್ ಬಲ ರುದ್ರ 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 ವೀರಭದ್ರ ರುದ್ರ ರುದ್ರ ವೀರಭದ್ರ ಎಂತೆಂಬುದಾಗಿ ನಡೆಯುತ್ತೆ ಎನ್ನೊಡೆಯ ವೀರಭದ್ರ ತಲೆ ಹೂವಿನ ಕಾಸೆ ಪಾತಾಳ ತಳ ತಳ ಮಹಾತಳಗಳಿಂದ ವೀರಭದ್ರ ಶೂರನು ರಾಜಾಧಿರಾಜ ರಾಜ ಪರಮೇಶ್ವರ ಶೌರ್ಯ ಪ್ರತಾಪ ಸಿಂಹ ಯಾವ ವೀರಗಾಸೆ ಆರಾಧ್ಯ ದೈವ ವೀರೇಶ್ವರ ಯಾವ ಸಂಪಿಗೆ ಹಳ್ಳಿ ನರಸಿಂಹನ ಮಾತಾ ಬೆಳಗಿಸಿ ನರಸಿಂಹನ ಕೀರ್ತಿ ಮುಖ ಭಾವವನ್ನ ತನ್ನ ನಡು ಸೊಂಟಕ್ಕೆ ಕಟ್ಟಿಕೊಂಡಂತಹ ಗುರುವಿನ ಗುರುವಾಗ ಸಂಸಾರ ಬಿಂದುವಾಗಿ ಸಾರ್ವಭೌಮನಾದಂತಹ ಶ್ರಾವಣ ದುರ್ಗದ ಭಾವತ್ತಾರಿ ವೀರಭದ್ರ ಭದ್ರಕಾಳಿ ರಮಣ ವೀರಭದ್ರನು ವೀರೇಶ್ವರನು ಬರುವ ಆರ್ಭಟಕ್ಕೆ ಯಾವ ರೀತಿಯಾಗಿ ವಾದ್ಯ ವಿಭವಗಳನ್ನ ಉಳಿಸಿದ್ದಾರೆಂದರೆ ಅಬ್ಬಲ್ ಬಲ ರಬ್ಬಲ್ ಬಲ ರಬ್ಬಲ್ ಬಲ ರುದ್ರ ಬಲ್ಲ 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 ರುದ್ರ ವೀರಭದ್ರ 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 ಎಂತೆನ್ನುವ ಕೂಯಿಗೆ ಸಿಡಿಲು ಮಿಂಚಿನ ಗಂಡ ಭೂಲೋಕಕ್ಕೆ ಗಿಂಡ ಭೂಲೋಕದ ಗಂಡ ಯಾವ ಸಿಡಿಸಿಲಿರುತ್ತ ಹೆಣ್ಣದಾಕ್ಷಣಿಗೆ ಯಾವ ಕಾರ್ತೀಕ ಮಾಸದ ಶುಭ ದಿವಸದಂದು ಶುಭ ಗಳಿಗೆಯಲ್ಲೇ ವೀರಭದ್ರನು ಎಂದು ಪಟ್ಟಿದ್ದಾರೆ. ನೀವು ಇಲ್ಲಿ ಅರ್ಚಕರಲ್ವಾ? ಹೌದು. ಸೊ ಇಲ್ಲಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀರಿ? ನಾವು ಚಿಕ್ಕ ವಯಸ್ಸಿಂದ ಪೂಜೆ ಮಾಡ್ಕೊಂಬರ್ತಾ ಇದ್ರಿ. ನಮ್ಮ ಪೂರ್ವಿಕರು ಮಾಡ್ತಾಯಿದ್ರು, ನಮ್ಮ ತಂದೆಯರು, ನಮ್ಮ ಮುತ್ತಾತಂದರು ಎಲ್ಲರೂ ಮಾಡ್ತಾಯಿದ್ದಾರೆ. ಅಂದರೆ ಪರಂಪರೆ ನಮ್ಮದು. ಓಕೆ, ಈ ದೇವಸ್ಥಾನದ ಇತಿಹಾಸ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದು ಚೌಡು ಕಾಲದ ದೇವಸ್ಥಾನ. ಇವಾಗ ರೀಕನ್ಸ್ಟ್ರಕ್ಷನ್ ಆಗಿದೆ. ಇದು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸ್ವಾತಂತ್ರ್ಯದ ಇನ್ನೊಂದು ದೇವಸ್ಥಾನವೂ ಇದೆ. ಇದು 2 ದೇವಸ್ಥಾನ ಇದೆ. ಇದು ವೀರಭದ್ರನ ದೇವಸ್ಥಾನ, ಅದೇ ಬೀರೇಶ್ವರನ ಅನ್ನೋದು ಅವತಾರ. ವೀರಭದ್ರನ ಅವತಾರ ಇರೋದು. ಶಿವನ ದೇವಸ್ಥಾನವೂ ಇದೆ. ಶಿವ ಮತ್ತು ವೀರಭದ್ರನು ಒಂದೇ ಇದರಲ್ಲಿದ್ದಾರೆ, ಒಂದೇ ಪೀಠದಲ್ಲಿ. ಇದು ವೀರಭದ್ರನ ದೇವಸ್ಥಾನ. ಅದು ಶಿವನ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಇದೆ. ಅದು ಎಲ್ಲಿದೆ ಸ್ವಾಮಿ? ಅದು ಬೆನ್ಸೆನ್ ಟೌನ್ ಅಂದ್ಬಿಟ್ಟು ಇಲ್ಲೇ ಬೆಂಗಳೂರಲ್ಲೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿದೆ. ಓಕೆ, ಅವರು ಶಿವ, ಇವನು ವೀರಭದ್ರ ಅಂತ. ಇಲ್ಲಿರೋ ದೇವರು ವೀರಭದ್ರ ದೇವರು. ಅದನ್ನೇ ನಮಗೆ ಕುರುಬು ಜನಾಂಗಕ್ಕೆ ಬೀರೇಶ್ವರ ಅಂತ. ಇಲ್ಲಿ ಸಂಪಿಗೆಯಲ್ಲಿ ಸಂಪನ್ನಿ ಬೀರೇಶ್ವರ ಸ್ವಾಮಿ ಅಂತಾರೆ.
ಅಲ್ಲಿ ಅಜ್ಜಯ್ಯ ಬೀರೇಶ್ವರ ಸ್ವಾಮಿ ಅಂತಾರೆ. ಈ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಮಹೋತ್ಸವಗಳು ಎಲ್ಲ ಯಾವಾಗ ನಡೆಯುತ್ತೆ ಅನ್ನೋ ತಿಳಿಸ್ಕೊಡ್ತೀರಾ? ಶಿವರಾತ್ರಿಯಲ್ಲಿ ವಿಶೇಷವಾಗಿರುತ್ತೆ, ಆಮೇಲೆ ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿರುತ್ತೆ, ಶ್ರಾವಣದಲ್ಲೂ ಒಂದು ವಿಶೇಷ ಇರುತ್ತೆ, ಕಾರ್ತಿಕದಲ್ಲಿ ಹೆಚ್ಚಾಗಿ ವಿಶೇಷವಾಗಿರುತ್ತೆ. ಆಮೇಲೆ 5 ವರ್ಷಕ್ಕೊಂದು ಸತಿ ಜಾತ್ರೆಯೂ ಆಗುತ್ತೆ. ದೊಡ್ಡವರು ಅಂದರೆ ಇವಾಗ ನಾನು ಹೇಳ್ದಲ್ಲ ಅಲ್ಲಿ ಅಜ್ಜಯ್ಯ ಇದು ಸಂಪನ್ನಿ ಅಂತ ಇವರಿಬ್ಬರು ದೊಡ್ಡವರೇ. ಇವರಿಬ್ಬರು ಏನೇ ಮಾಡಬೇಕಂದ್ರೂ ಒಂದೇ ಪೀಠದಲ್ಲಿ ಇರ್ತಾರೆ. ಇಲ್ಲೂ ಹಿಂದ್ಗಡೆ ಇರೋದು
ಇವಾಗ ಮುಂದೆ ಕಾಣಿಸುತ್ತಲ್ಲ ಲಿಂಗನ ಮತ್ತು ವೀರಭದ್ರನ ರೂಪದಲ್ಲಿ, ಅದೇ ಥರ ಒಂದೇ ಪೀಠದಲ್ಲಿ ಹಿಂದ್ಗಡೆ ಮೂಲ ವಿಗ್ರಹ ಇದೆ. ಅದು ಒಂದೇ ಪೀಠದಲ್ಲಿದ್ದಾರೆ ಅವರು. ಇದು ನಿಮಗೆ ಮುಂದೆ ಅಡ್ಡ ಇರೋದ್ರಿಂದ ಕಾಣಿಸಲ್ಲ. ಒಂದೇ ಪೀಠದಲ್ಲಿ ಕೆಳಗಡೆ ಶಿವ, ಹಿಂದ್ಗಡೆ ಹಂಗೆ ಹಿಂದ್ಗಡೆನೇ ಅದಲ್ಲೇ ವೀರಭದ್ರನೂ ಇದ್ದಾನೆ. ಒಂದೇ ಪೀಠದಲ್ಲಿರ್ತಾರೆ. ಇವ್ರು ಏನೇ ಪವಾಡ ಮಾಡಬೇಕು ಅಂದ್ರೂ ಒಂದೇ ಜೊತೆಗೆ ಪವಾಡ ಮಾಡ್ತಾರೆ. ಇನ್ನೊಂದು ಇತಿಹಾಸ ಪ್ರಕಾರ ನಾವು ನೋಡಿದ್ರೆ ಶಿವನೂ ವೀರಭದ್ರನೂ ಒಂದೇ ಇದ್ದಂದಾಗೆ ರುದ್ರನ ಅವತಾರ ಅಂತಾರೆ. ಅಂದರೆ ಇವ್ರು ರುದ್ರ ಅಂತ, ಇವ್ರ ಜೊತೆಗೆ ಇರ್ತಾರೆ. ಶಿವ ವೀರಭದ್ರನು ಜೊತೆಗೆ ಇದ್ದು ಪವಾಡ ನಡ್ಸ್ಕೊಂಡು ಕೊಡ್ತಾರೆ. ಅಂದರೆ ಈ ದೇವಸ್ಥಾನ ಹತ್ರ ತೆಂಗಿನಕಾಯಿ ಪವಾಡ ಅನ್ನೋದೇನಿದೆ ಅದೆಲ್ಲ ನಡೆಯುತ್ತೆ ಅಂತ. ಇದು ಜಾತ್ರೆ ಮಹೋತ್ಸವದಲ್ಲಿ ತೆಂಗಿನಕಾಯಿ ಪವಾಡ ಎಲ್ಲ ನಡೀತದೆ. ಕೊಂಡನೂ ಹಾಕ್ತೀರಿ, ಕೊಂಡ ಮತ್ತು ಮೆರವಣಿಗೆ ದೇವರುಗಳೆಲ್ಲ ಇದೆ. ಅದು ಆವತ್ತಿನ ದಿನ ಬರುತ್ತೆ. ಅಂದರೆ ಬೊಮ್ಮಸಂದ್ರದಲ್ಲಿದೆ, ಅದು ಮಟ್ಟಮಣಿ ಅಂತ. ಕಾಲಕ್ರಮೇಣ ಇಲ್ಲಿ ಬ್ರಿಟಿಷರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಡೆಸ್ತಾರಲ್ಲ, ಕಾಲಕ್ರಮೇಣ 7 ಊರೂ ಇಲ್ಲಿಂದ ಎತ್ತಿಸ್ತಾರೆ. ನಮ್ಮ ಜನಾಂಗದವರು ಆಳಂತಸ್ರು ಸುತ್ತಮುತ್ತ ಎಲ್ಲ ಇದ್ದಿದ್ರು. ಆವಾಗ ಅವರು ಊರು ಬಿಡಬೇಕಾಗತ್ತೆ. ಊರು ಬಿಡಬೇಕಾಗಿದ್ದರಿಂದ ಇಲ್ಲೆಲ್ಲ ಖಾಲಿ ಮಾಡಿದಾಗಿಂದ ನಾವು ತೊಗೊಂಡೇ ದೂರ ಹೋಗ್ಬೇಕಾಗತ್ತೆ ಮೆರವಣಿಗೆ ದೇವರಿಗೆಲ್ಲ. ಆವಾಗ ಇದು ಕಾಡು ಪ್ರದೇಶ ಅವಾಗೆಲ್ಲ ಇದು. ಈಗ ಅದರಿಂದ ದೂರ ಹೋಗಿರೋದ್ರಿಂದ ಅಲ್ಲಿಟ್ಕೊಂಡು ನಾವು ಬೊಮ್ಮಸಂದ್ರದಲ್ಲಿ ಮಟ್ಮಣೆ ಮಾಡ್ಕೊಂಡು ಅಲ್ಲಿ ಪೂಜಾ ವಿರೋಧನ ನಮ್ಮ ಅಣ್ಣ ತಮ್ಮದಿರೆಲ್ಲ ಅಲ್ಲೂ ಇದ್ದಾರೆ, ಅವರು ಮಾಡ್ಕೊಂಡು ಮುಂದುವರ್ಸ್ಕೊತಾರೆ. ಅದು ಜಾತ್ರೆ ಟೈಮಲ್ಲಿ, ಶಿವರಾತ್ರಿ ಟೈಮಲ್ಲಿ ಅದು ದೇವರು ಬರುತ್ತೆ. ಅದೆಲ್ಲ ಮೂಲ ವಿಗ್ರಹ. ಮಧ್ಯೆ ಇರೋದು ಅಜ್ಜಯ್ಯ ಸಂಪನ್ನಿ ಅಂತ ಕರಿತೀವಿ ನಾವು. ಈ ಕಡೆ ಇರೋದು ಹೆಣ್ದೇವ್ರು ಇದೆ, ಈರಮ್ಮ ಅಂತ. ಈರಮ್ಮ ಅಂತ ಹಿಂದುಗಡೆ ಅದು ಕಾಮಾಕ್ಷಿ ದೇವಿ. ಸರಿ ಸರಿ. ಅದು ಲಕ್ಷ್ಮೀ ಸ್ವರೂಪ. ಇದು ಸುಬ್ರಹ್ಮಣ್ಯ ಸ್ವಾಮಿ. ಅಂದರೆ ಹಾಲು ಮತಸ್ಥರ ಜನಾಂಗಕ್ಕೆ ಈಗ ಸಂಪನ್ನಿ ಬೀರೇಶ್ವರ ಮನೆ ದೇವರಾಗಿ ಗಂಡೇವರಾಗಿ ನಿಲ್ಲಿಸಿದ್ರೆ, ಕೆಲವರಿಗೆ ಹೆಣ್ದೇವರು ನಮಗೆ ಅದೇ ಈರಮ್ಮ ಅಂತ ಇರುತ್ತೆ. ಆಮೇಲೆ ಕಾಮಾಕ್ಷಿ ದೇವಿನೂ ಇದೆ. ಕಾಮಾಕ್ಷಿ ದೇವಿ ಹೌದು. ಇದು ಹೆಣ್ದೇವರು, ಅದು ಲಕ್ಷ್ಮೀ ಸ್ವರೂಪ. ಶಿವನ ಹತ್ರ ಲಕ್ಷ್ಮೀನೂ ಇರ್ತಾರೆ ಅಂತ ಹೇಳ್ತಾರಲ್ಲ, ಲಕ್ಷ್ಮೀ ಸ್ವರೂಪನ ಆಯಮ್ಮನೂ ಇದ್ದಾರೆ. ಈ ಕಡೆ ಆಯಮ್ಮನು ಕುಲದೇವಿ, ಅಂದರೆ ಅಪ್ಪನ ತಂಗಿ. ಏನೇ ಇದ್ರು ಜೊತೆಗೆ ಅವ್ರೂ ಇರ್ತಾರೆ. ಬರೋದು ಹೋದಾಗ ಆಯಮ್ಮನು ಜೊತೆಗೆ ಇಲ್ಲಿ ನೋಡ್ಕೊಂಡು ಮನೇಲಿ. ಈ ದೇವಸ್ಥಾನದ ಟೈಮಿಂಗ್ಸ್ ಡೈಲಿ ಯಾವ ರೀತಿ ಓಪನ್ ಇರುತ್ತೆ ಅಂತ ತಿಳಿಸಿ. ಇದು ಸೋಮವಾರ ಪೂರ್ತಿ ದಿನ ಇರ್ತೀರಿ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಹಾಸ್ಟೆಲ್ಗಳೆಲ್ಲ ಭಜನೆ ಮಾಡ್ತಾರೆ. ಅವರು ಖುಷಿಯಾಗಿ ಒಂದು ಸ್ವಲ್ಪ ಬೀರಪ್ಪನ ಮೇಲೆಲ್ಲ ಒಂದು ಸ್ವಲ್ಪ ಹಾಡೀಲಿ ಅವರು ನೆಮ್ಮದಿ ಆಗುತ್ತೆ. ಬೀರಪ್ಪನು ಖುಷಿ ಆಗ್ತಾನೆ. ಅವ್ರಿಗೂ ಒಂದು ಒಳ್ಳೆಯದು ವರ ಕೊಡ್ತಾನೆ, ಅವರು ಖುಷಿ ಆಗ್ತಾರೆ. ಹಗಲಲ್ಲೂ ನಿನದೇ ಧ್ಯಾನ, ഇരുಳಲ್ಲೂ ನಿನ ಗುಣಗಾನ, ಸಂಪನ್ನಿ ನೆನೆಯದರಿಂದ ನಿಲದಯ್ಯ ನನ್ನಿ ಪ್ರಾಣ, ಸಂಪನ್ನಿ ಲಿಂಗೇಶ್ವರನೇ ಈ ಮೊರೆಯ ಕೇಳೋ, ಸಂಪನ್ನಿ ಲಿಂಗೇಶ್ವರನೇ ಈ ಮೊರೆಯ ಕೇಳೋ. ಕನಸಲ್ಲೂ ನೀನೇ ಸ್ವಾಮಿ, ಮನಸ್ಸಲ್ಲೂ ನೀನೇ ಸ್ವಾಮಿ, ಉಸಿರು ನಿನ್ನ ಹೆಸರೇ ಕಣ್ಣೆರೆದು ನೋಡು ಸ್ವಾಮಿ. ಮನದೇವ ನೀನೇ ಸ್ವಾಮಿ, ಕುಲದೇವ ನೀನೇ ಸ್ವಾಮಿ, ಮನೆ ಕಾಯ ದೈವವು ನೀನೇ, ಸಂಪನ್ನಿ ವೀರೇಶ್ವರನೇ
ದೇವಸ್ಥಾನ ಈ ಸುತ್ತೂ ಕಲ್ಲು ನೋಡ್ತಿರಲ್ಲ, ಅದು ವೀರಗಲ್ಲು ಅಂತಾರೆ. ಅದ್ರ ಮಹತ್ವ ಏನಂದರೆ ನಮ್ಮ ಹಿರೀಕರು ಅವರು ಭಗವಂತನ ನೆಲೆದಿರುವಾಗ ಅವರು ಇಲ್ಲಿ ನೆನ್ಕೊಂಡು ಭಗವಂತನ ಸೇವೆ ಮಾಡ್ಕೊಂಡು ಇದ್ದಾರೋ. ಒಂದೊಂದು ಗೋತ್ರಕ್ಕೂ ಒಂದೊಂದು ದೇವರು ಇರುತ್ತೆ ಅಲ್ಲಿ ನಮ್ಮ ವೀರಗಲ್ಲು. ಇದು ಸ್ವಲ್ಪ ಇದೆ, ಇದು ತುಂಬ ಜಾಸ್ತಿ ಇತ್ತಂತೆ. ನಮ್ಮ ಪೂರ್ವಿಕರು ಹೇಳೋ ಪ್ರಕಾರ ಜಾಸ್ತಿ ಇತ್ತು ಇದು ವೀರಗಲ್ಲು. ಅಂದರೆ ನಾನಾನ್ ಕಾಣಕ್ಕೆ ಇವಾಗ ದೇವಸ್ಥಾನ ರೀಕನ್ಸ್ಟ್ರಕ್ಷನ್ ಆಯ್ತಲ್ಲ, ಒಂದು ಸ್ವಲ್ಪ ಮಾತ್ರ ಈ ದೇವಸ್ಥಾನ ಸುತ್ತೂ ಹಂಗೆ ಜೋಡಿಸಿ ಇಟ್ಟಿದ್ದಾರೆ. ಇಲ್ಲಾಂದರೆ 4 ಕಲ್ಲಿಟ್ಬಿಟ್ಟು ಚಪ್ಪಟಿ ಇಟ್ಬಿಟ್ಟು ಒಂದು ವೀರಗಲ್ಲು ಗುಡಿ ಥರ ಮಾಡಿಬಿಟ್ಟು ಇಟ್ಟಿರೋರು, ಅಲ್ಲಿ ಪೂಜೆ ಮಾಡ್ಕೊಳೋರು. ಅದು ಜಾಸ್ತಿ ಉದ್ದ ಇತ್ತು, ಕಾಲಕ್ರಮೇಣ ಎಲ್ಲ ಹೊತ್ಕೊಂಡು ಹೋಗೋರಂತೆ ಜನ ಅಂದ್ಬಿಟ್ಟು ಹಾಳಾಗ್ತಾಯಿತ್ತು. ಅದರಿಂದ ಅದನ್ನು ಇಲ್ಲಿ ನೀಟಾಗಿ ಇಡಬೇಕು ಅಂದ್ಬಿಟ್ಟು ರೀಕನ್ಸ್ಟ್ರಕ್ಷನ್ ಆದಾಗ ಸುತ್ತೂ ಇಟ್ಬಿಟ್ಟು ಹಿಂದೆ ಒಂದು ಕಲ್ಯಾಣಿ ಇತ್ತು, ಕಲ್ಯಾಣಿಯಲ್ಲಿ ಮಿಕ್ಕಿದ್ದೆಲ್ಲ ಅದಲ್ಲೇ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಇಲ್ಲಾಂದರೆ ಜಾಸ್ತಿ ಇದೆ ವೀರಗಲ್ಲು, ಇದಲ್ಲೇ ಬೇಜನ್ ಜಾಸ್ತಿ ಇದೆ. ಅದರಿಂದ ಮಕ್ಕಳು ಜಾಸ್ತಿ, ಈ ವೀರಗಲ್ಲು ಎಷ್ಟು ಜಾಸ್ತಿ ಇದೆ ಹಂಗೆ ಮಕ್ಕಳು ಜಾಸ್ತಿ ಜನ ಇದ್ದಾರೆ ಅಂತ ಪೂರ್ವ ಇದರಲ್ಲಿ ಹೇಳ್ತಾರೆ ನಮ್ಮ ಹಿರಿಯರು. ಜಾತ್ರೆ ಟೈಮು ಮಹೋತ್ಸವದಲ್ಲಿ ಜಾಸ್ತಿ ಜನ ಬರ್ತಾರೆ. ವಿಗ್ರಹ ಅಂದರೆ ಇದನ್ನ ದೇವಸ್ಥಾನ ಇದೆ, ಅದು ಅಲ್ಲಿ ಹೆಣ್ಣು ದೇವಸ್ಥಾನ ಇದೆ, ಗುಡಿ ಮಾರಮ್ಮ ಅಂತ. ಅದು ಗುಡಿ ಮಾರಮ್ಮ ಅಂತ ದೇವಸ್ಥಾನ ತುಂಬ ಆಸ್ತಿ ಇದೆ, 22 ಎಕರೆ. ಇಲ್ಲಿಂದ MG ರೋಡ್ವರೆಗೂ ಇತ್ತು ಅಂತ ಹೇಳ್ತಾರೆ. ಸದ್ಯಕ್ಕೆ ಮೂಲ ಜಾಗ ಮಾತ್ರ ಇವಾಗ ಇದು ಮೂಲ ಜಾಗ. ಇವಾಗ ಎಷ್ಟು ಜಾಗ ಇದೆ ಅಷ್ಟು ಮೂಲ ಜಾಗ. ಹಿಂದ್ಗಡೆ ಇರೋದು ಫೀಲ್ಡ್ ಕಾಣಿಸುತ್ತಲ್ಲ ನಿಮಗೆ, ಅದು ಕಲ್ಯಾಣಿ ಇತ್ತು. ಇದು ಗರ್ಭಗುಡಿ ಇದೆ, ಇಷ್ಟು ಇದ್ದಿದ್ದು. ಮತ್ತು ಮುಂದೆ ಗರುಡಗಂಬ ಇದೆ, ಆಮೇಲೆ ಉಯ್ಯಾಲೆ ಕಂಬ ಇನ್ನೂ ಮುಂದಕ್ಕಿತ್ತು ಅಂತ ಹೇಳ್ತಾರೆ. ಇಲ್ಲಿ ಕುದುರೆ ಸವಾರಿ ಹಿಂಗೆ ಹೋಗ್ತಾ ಇದೆ ಅಂತ ಗಂಟೆ ಶಬ್ದ ಕೇಳಿ ನಮ್ಮ ಬ್ರಿಟಿಷರು ಆವಾಗ ಕಾಲದಲ್ಲಿ ಏನೋ ಶಬ್ದ ಕೇಳಿಸ್ತದೆ, ನಮ್ಮ ಕುದುರೆ ಇದಾಗ್ಬಿಟ್ಟಿದೆಯಲ್ಲ, ಏನು ನೋಡೋಣ ಅಂದ್ಬಿಟ್ಟು ಹಿಂಗೆ ಬಂದವ್ರೆ. ನಮ್ಮ ಕುದುರೆ ಈ ಥರ ಬಿದ್ದೋಗಿದೆ ಅಂದಾಗ ಏನಾರು ಮಾಡೋಕ್ಕಾಗತ್ತಾ ನಿಮ್ಮ ಕೈಲೇ ಅಂದಾಗ ನಮ್ಮ ಸಂಪನ್ನಿ ಬೀರೇಶ್ವರನ ಹೆಸ್ರು ಹೇಳ್ಕೊಂಡು ಅವ್ರು ತೀರ್ಥ ಹೋಗಿ ಆಗಿದ್ದಕ್ಕೆ ಕುದುರೆ ಎದ್ದು ನಿಂತ್ಕೊಂತಂತೆ. ಅವ್ನ ಮುಂದಿನ ಪವಾಡ ಅವನದಿದೆ ಇಲ್ಲಿ ಅಂದ್ಬಿಟ್ಟು ಅವರು ಬ್ರಿಟಿಷರು ಆ ಕಾಲದಕ್ಕೆ ಭಗವಂತನಿಗೆ ಶರಣಾಗಿ ಪವಾಡ ಇದೆಯಪ್ಪ ಅಂದ್ಬಿಟ್ಟು ಇದು ಮಾಡ್ಕೊಂಡು ಹೋಗಿದ್ರಂತೆ. ಅವಾಗ ಒಂದು ಸ್ವಲ್ಪ ಜಾಗನೂ ಮುಚ್ಚಳಿಕೆ ಪತ್ರಗಳು ಬರ್ಕೊಂಡ್ಕೊಟ್ಟಿದ್ರಂತೆ. ಜಾಗ ಇಷ್ಟು ಬ್ರಿಟಿಷ್ ಆಳ್ವಿಕೆ ಇತ್ತಲ್ಲ ಅವಾಗ ಇಷ್ಟು ಜಾಗ ಅಂದ್ಬಿಟ್ಟು ಬರ್ಕೊಂಡ್ಕೊಟ್ಟಿದ್ದಾರೆ ಅಂತ. ತುಂಬ ಇತಿಹಾಸ ಇದೆ, ತುಂಬ ಇತಿಹಾಸ. ಇದು ರಾಜ ಮಹಾರಾಜರ ಕಾಲದಿಂದನೂ ಇತಿಹಾಸ ಇದೆ. ಯಾವ ಕಾರ್ತಿಕ ಸೋಮವಾರದಂದು ದಿನದಂದು ಬೀರೇಶ್ವರ ಹರ ಕೇಳಿರಿ. ಶಕ್ತಿಗೆ ರಾಯಣ್ಣ, ಶಕ್ತಿಗೆ ರಾಯಣ್ಣ, ಭಕ್ತಿಗೆ ಬೀರಣ್ಣ, ಕುಲದೈವ ರೇವಣ ಸಿದ್ದೇಶ್ವರ, ಮನೆದೈವ ಬೀರಲಿಂಗೇಶ್ವರ, ಜೈ ಕನಕ ಹರ. ಕುರಿಗಳಿಗೆ ಕುರುಬನೆ ಒಡೆಯ, ಕುರಿಗಳಿಗೆ ಕುರುಬನೆ ಒಡೆಯ, ಕುರುಬರಿಗೆ ಕನಕನೇ ಒಡೆಯ, ಮಹಲ್ವರ ವೀರ. ಕುರು ಬಾಯೆಂಬ ಪದದ ಅರ್ಥವನ್ನು ತಿಳಿಯಿರಿ. ಹೂ ಎಂದು ವಂಚಿಸಿದರೆ ಕುಲವನ್ನರಿಯದೆ, ಹೂ ಎಂದು ವಂಚಿಸಿದರೆ ರೂಪಾಯಿಗೆ ಆಸೆ ಪಡದೆ, ಬಾಯಿ ಎಂದು ವಂಚಿಸಿದಳೆ ಭವದಳ್ಳಿ ಭಕ್ತಿಯೊಳ್ಳೆನಯ್ಯ ಓರ್ವ ಕುರುಬನು. ಹರ ಹರ. ಉಳ್ಳವರು ಶಿವಾಲಯವಂ ಮಾಡುವರಂತೆ, ಉಳ್ಳವರು ಶಿವಾಲಯವಂ ಮಾಡುವರಂತೆ. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ಹೊನ್ನ ಕಳಶವಯ್ಯ ಎಂದು ನುಡಿದಿದ್ದರು ಅಂದು ಬಡಸವಣ್ಣನವರು. ಕಣ್ಣು ಬಿಟ್ಟರೆ ಜನನ, ಕಣ್ಣು ಬಿಟ್ಟರೆ ಜನನ, ಕಣ್ಣು ಮುಚ್ಚಿದಡೆ ಮರಣ. ರೆಪ್ಪೆಯಾಡುತ್ತಿದ್ದರೆ ಅದೇ ಜೀವನ. ತಪ್ಪ ಜೀವನದಲ್ಲಿ ಎಂದು ಬಾಳುವ ಮುನ್ನ, ತಪ್ಪ ಜೀವನದಲ್ಲಿ ಎಂದು ಬಾಳುವ ಮುನ್ನ
ಸಂಪನ್ನಿ ಬೀರೇಶ್ವರನನ್ನ ನಾನು ನನ್ನದು ಉರಿಯುವವರು ಉರಿಯಲಿ ಬಿಡು, ಉರಿಯುವವರು ಉರಿಯಲಿ ಬಿಡು, ಕುದಿಯುವವರು ಕುದಿಯಲಿ ಬಿಡು, ಮೆರೆಯುವವರು ಮೆರೆಯಲಿ ಬಿಡು, ಬಾಡಿಗೆ ನೀರು. ಉರಿಯುವವರು ಬೂದಿಯಾಗಿ ಹೋಗುತ್ತಾರೆ, ಕುದಿಯುವವರು ಹಾವಿಯಾಗಿ ಹೋಗುತ್ತಾರೆ. ನಾನೆಂದು ಮೆರೆದವರು ಬೇಗ ಕಣ್ಮರೆಯಾಗಿ ಹೋಗುತ್ತಾರೆ. ಮೂಢ ಮನುಷ್ಯರೇ, ಇದನ್ನು ಕೇಳಿರಿ. ಹರ ಹರೆ, ಮಳೆ ಬಂದರೆ ಮರದಡಿ ನಿಲ್ಲಬೇಡ, ಮಳೆ ಬಂದರೆ ಮರದಡಿ ನಿಲ್ಲಬೇಡ, ಕಷ್ಟ ಬಂದರೆ ಏಕಲ ಮನೆಗೆ ಹೋಗಬೇಡ, ಸುಖ ಬಂದರೆ ನೀವು ನಂಬಿರುವಂತಹ ನಿಮ್ಮ ಮನೆ ದೇವರನ್ನು ಮರೆಯಬೇಡ. ಬಲರೇರಿದ್ರೆ ಪಾಪರೇರಿದ್ರೆ ಆಕಾಶಕ್ಕೆ ಏನೇನಾಗಿದ್ದವರಿಲ್ಲ, ಉರಿಯುವ ಸೂರ್ಯನಿಗೆ ಬೆಂಕಿ ಹಚ್ಚಿದವರಿಲ್ಲ, ಬೀಸೋ ಗಾಳಿಯನ್ನು ತಡೆದು ನಿಲ್ಲಿಸಿದವರಿಲ್ಲ, ಎನ್ನೊಡೆಯ ಬೀರೇಶ್ವರನ ಮರೆತು ಬದುಕಿ ಉಳಿದವರಿಲ್ಲ. ಬಲರೇರಿದ್ರೆ ಪಾಪರೇರಿದ್ರೆ ಸ್ವಾತಂತ್ರ್ಯ ವೀರ
ಇನ್ನು ನೀವು ಅಜ್ಜಯ್ಯ ದೇವಸ್ಥಾನ ಹೋದರೆ ಇನ್ನೂ ಸೌಳು ಕಟ್ಟಡ ದೇವಸ್ಥಾನ ಇದೆ, ಹಳೆ ದೇವಸ್ಥಾನ ಹಂಗೇ ಇದೆ, ಅದು ನೀವು ನೋಡ್ಬೋದು.